Now, I would like to tell a very good evening to all my dear viewers. Welcome to my live class on debentures, types of debentures. In today's class, we would like to explain types of debenture. Next part. So, types of debenture ನಾವು ನೋಡೋಣ ಉಳಿಕಿದ ಪಾರ್ಟನ್ನು ನೆಕ್ಸ್ಟ್. So, the next types of debenture is called as redeemable debenture. So next types of debenture which we want to discuss is called redeemable debenture ಅಥವಾ ಮರಳಿ ಒದಗಿಸುವ ಸಾಲಪತ್ರ ಅಂತ ಕರಿತೀವಿ. So what is redeemable debenture? Redeemable debentures are those debentures which are redeemed within the lifetime of a company. Redeemable debentures are those debentures which are redeemed within the lifetime of a company. ಹಾಗಂದ್ರೆ ಏನ್ರಿ, ಯಾವ ಸಾಲಪತ್ರವು ಕಂಪ್ನಿಯ ಜೀವಿತ ಅವಧಿಯ ಒಳಗಡೆ ನಾವು ಮರಳಿ ಒದಗಿಸುತ್ತೇವೋ ಅಂತಹ ಸಾಲಪತ್ರಕ್ಕೆ ನಾವೇನಂತ ಕರಿತೀವಿ? ಮರಳಿ ಒದಗಿಸುವ ಸಾಲಪತ್ರ ಅಂತ ಕರಿತೀವಿ. ರಿಡೀಮೇಬಲ್ ಡಿಬೆಂಚರ್ಸ್ ಆರ್ ದೋಸ್ ವಿಚ್ ಈಸ್ ರಿಡೀಮ್ಡ್ ವಿದಿನ್ ದ ಲೈಫ್ ಟೈಮ್ ಆಫ್ ಅ ಕಂಪ್ನಿ. ಸೊ ಆ ವರ್ಡ್ ನೆನಪಿಟ್ಕೊಳ್ರಿ, ವಿದಿನ್ ದ ಲೈಫ್ ಟೈಮ್ ಇಫ್ ದ ಡಿಬೆಂಚರ್ ಈಸ್ ರೀಪೇಡ್, ಸೊ ದಟ್ ಈಸ್ ಕನ್ಸಿಡರ್ ಆಸ್ ಅ ರಿಡೀಮೇಬಲ್ ಡಿಬೆಂಚರ್ ಅಂತ ನಾವಲ್ಲಿ ಕರಿತೀವಿ. ಮರಳಿ ಒದಗಿಸುವ ಸಾಲಪತ್ರ ಅಂದರೆ ಕಂಪ್ನಿಯವರು ವಿದಿನ್ ದ ಲೈಫ್ ಟೈಮ್ ಆ ಅಮೌಂಟನ್ನು ಯಾರಿಗೆ ಕೊಡ್ತಾರೆ ರೀ? ಡಿಬೆಂಚರ್ ಹೋಲ್ಡರ್ಗೆ ವಾಪಸ್ ಕೊಡ್ತಾರೆ. ಸೊ ಡಿಬೆಂಚರ್ ಹೋಲ್ಡರ್ಸ್ಗೆ ವಿದಿನ್ ದ ಲೈಫ್ ಟೈಮ್ ನಾವು ವಾಪಸ್ ಕೊಟ್ಟಿವಿ ಅಂದ್ರೆ ಅಂಥ ಡಿಬೆಂಚರ್ ನಾವೇನಂತ ಕರಿತೀವಿ? ರಿಡೀಮೇಬಲ್ ಡಿಬೆಂಚರ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ನೆಕ್ಸ್ಟ್ ಟೈಪ್ ಆಫ್ ಡಿಬೆಂಚರ್ ಈಸ್ ಕಾಲ್ಡ್ ಆಸ್ irredeemable debentures. Irredeemable debenture. So what is irredeemable debenture? If the amount is not redeemed within the lifetime of a company, if the amount is not redeemed within the lifetime of a company, it is considered as a irredeemable debentures. ಅಂದರೆ ಯಾವ ಸಾಲಪತ್ರವು ಕಂಪ್ನಿಯ ಜೀವಿತ ಅವಧಿಯ ಒಳಗಡೆ ಒದಗಿಸುವುದಿಲ್ಲವೋ ಅಂತಹ ಸಾಲಪತ್ರವನ್ನು ನಾವೇನಂತ ಕರಿತೀವಿ? ಮರಳಿ ಒದಗಿಸಲಾರದ ಸಾಲಪತ್ರ ಅಂತ ಕರಿತೀವಿ. irredeemable debenture which is not redeemed within the lifespan of a company means after winding up only the firm is able to repay it. ಅಂದರೆ ಸಂಸ್ಥೆಯು ತನ್ನ ವ್ಯವಹಾರವನ್ನು ಕೊನೆಗೊಳಿಸಿದಾಗ ಮಾತ್ರ ಈ ಸಾಲಪತ್ರವನ್ನು ನಾವೇನು ಮಾಡಬೇಕಾಗತ್ತೆ ರೀ? ವಾಪಸ್ ಕೊಡಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಮರಳಿ ಒದಗಿಸಲಾರದ ಸಾಲಪತ್ರ ಅಂತ ನಾವಲ್ಲಿ ಕರಿತೀವಿ. irredeemable ಅಂದರೆ ಏನಂತ ಕನ್ಸಿಡರ್ ಮಾಡ್ಬೋದು ರೀ? ವಿದಿನ್ ದ ಲೈಫ್ ಟೈಮ್ ದ ಫರ್ಮ್ ಈಸ್ ನಾಟ್ ಏಬಲ್ ಟು ರೀಪೇ ಇಟ್. ಫರ್ಮ್ನವರು ವಿದಿನ್ ದ ಲೈಫ್ ಟೈಮ್ ರೀಪೇ ಮಾಡಲಿಲ್ಲ ಅಂದ್ರೆ ಅದು irredeemable ಆಗುತ್ತೆ. ಸೊ ದ ನೆಕ್ಸ್ಟ್ ಟೈಪ್ಸ್ ಆಫ್ ಡಿಬೆಂಚರ್ ಈಸ್ ಕನ್ಸಿಡರ್ ಆಸ್ ಅ ಕನ್ವರ್ಟೇಬಲ್ ಡಿಬೆಂಚರ್. ಕನ್ವರ್ಟೇಬಲ್ ಡಿಬೆಂಚರ್, ವಾಟ್ ಇಟ್ ಮೀನ್ಸ್ ಕನ್ವರ್ಟೇಬಲ್? ಪರಿವರ್ತಿಸಬಹುದಾದ ಸಾಲಪತ್ರ ಅಂತ ಕರಿತೀವಿ. ಕನ್ವರ್ಟೇಬಲ್ ಡಿಬೆಂಚರ್ ಅಂದರೆ ಏನ್ರಿ? ಪರಿವರ್ತನೆ ಮಾಡಬಹುದಾದ ಸಾಲಪತ್ರ. What is convertible debentures? The name itself indicates that the debentures can be easily converted into shares. Now what it means? The debentures which can be easily converted into shares, that is considered as a convertible debentures. ಯಾವ ಸಾಲಪತ್ರವನ್ನು ನಾವು ಸುಲಭವಾಗಿ ಶೇರನ್ನಾಗಿ ಪರಿವರ್ತಿಸಬಹುದು ಅಂತಹ ಸಾಲಪತ್ರಕ್ಕೆ ನಾವೇನಂತ ಕರಿತೀವಿ? ಪರಿವರ್ತಿಸಬಹುದಾದ ಸಾಲಪತ್ರ ಅಂತ ಕರಿತೀವಿ. ನಾವು ದೋಸ್ ಡಿಬೆಂಚರ್ ವಿಚ್ ಈಸ್ ಈಸಿಲಿ ಕನ್ವರ್ಟೆಡ್ ಇನ್ ಟು ಶೇರ್ಸ್. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದ ಡಿಬೆಂಚರ್ ಈಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇನ್ ಟು ಶೇರ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ದಟ್ ಈಸ್ ಕನ್ಸಿಡರ್ ಆಸ್ ಅ ಕನ್ವರ್ಟೇಬಲ್ ಡಿಬೆಂಚರ್ಸ್. ಯಾವ ಸಾಲಪತ್ರವು ಷೇರು ಆಗಿ ಸುಲಭವಾಗಿ ಪರಿವರ್ತನೆಯಾಗುತ್ತದೋ ಅಂತಹ ಸಾಲಪತ್ರಕ್ಕೆ ನಾವೇನಂತ ಕರಿತೀವಿ? ಪರಿವರ್ತಿಸಬಹುದಾದ ಸಾಲಪತ್ರ ಅಂತ ನಾವಲ್ಲಿ ಕರಿತೀವಿ. ವಿಚ್ ಈಸ್ ದ ನೇಚರ್ ಇಟ್ ಸೆಲ್ಫ್ ಕಾಲ್ಡ್ ಆಸ್ ಕನ್ವರ್ಟೇಬಲ್. ಅಂದರೆ ನಾವು ಸುಲಭವಾಗಿ ಅದನ್ನು ಏನು ಮಾಡ್ಬೋದು ರೀ? ಕನ್ವರ್ಟ್ ಮಾಡ್ಬೋದು. ಏನನ್ನಾಗಿ ಕನ್ವರ್ಟ್ ಮಾಡ್ಬೋದು ರೀ? ಶೇರ್ಸನ್ನಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಅಂಥ ಡಿಬೆಂಚರ್ಗೆ ನಾವೇನಂತ ಕರಿತೀವಿ? ಕನ್ವರ್ಟೇಬಲ್ ಡಿಬೆಂಚರ್ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಡಿಬೆಂಚರ್ ಈಸ್ ಪರಿವರ್ತಿಸಬಹುದಾದ ಡಿಬೆಂಚರ್ ಸಾಲಪತ್ರ ಅಂತ ಕರಿತೀವಿ. ಅಂದರೆ ಈಸಿಲಿ ಏನಾಗಿ ಕನ್ವರ್ಟ್ ಮಾಡ್ಬೋದು? ನಾವು ಶೇರ್ ಆಗಿ ಕನ್ವರ್ಟ್ ಮಾಡ್ಬೋದು. ನಮಗೆ ಡಿಬೆಂಚರ್ ಬೇಡಾಗಿರುತ್ತೆ, ಆ ಡಿಬೆಂಚರನ್ನು ಏನಾಗಿ ಚೇಂಜ್ ಮಾಡ್ಬೋದು? ನಾವು ಶೇರ್ಸ್ ಆಗಿ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಟೈಪ್ಸ್ ಆಫ್ ಡಿಬೆಂಚರ್ ಈಸ್ ಕಾಲ್ಡ್ ಆಸ್ ನಾನ್ ಕನ್ವರ್ಟೇಬಲ್ ಡಿಬೆಂಚರ್. ನಾನ್ ಕನ್ವರ್ಟೇಬಲ್ ಡಿಬೆಂಚರ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದ ಡಿಬೆಂಚರ್ ವಿಚ್ ಈಸ್ ನಾಟ್ ಈಸಿಲಿ ಕನ್ವರ್ಟೆಡ್ ಇನ್ ಟು
shares, which is not at all converted into shares, that is considered as a non-convertible debentures. ಯಾವ ಸಾಲಪತ್ರವನ್ನು ನಾವು ಸುಲಭವಾಗಿ ಷೇರನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲವೋ ಅಂತಹ ಸಾಲಪತ್ರಕ್ಕೆ ನಾವೇನಂತ ಕರಿತೀವಿ? ಪರಿವರ್ತನೆ ಮಾಡಲಾರದ ಸಾಲಪತ್ರ ಅಂತ ನಾವಲ್ಲಿ ಕರಿತೀವಿ, ನಾನ್ ಕನ್ವರ್ಟೇಬಲ್ ಡಿಬೆಂಚರ್. ಸೊ ವಿಚ್ ಈಸ್ ನಾಟ್ ಈಸಿಲಿ ಕನ್ವರ್ಟೆಡ್ ಇಂಟು ಶೇರ್ಸ್, ಯಾವುದು ಶೇರ್ ಆಗಿ ಪರಿವರ್ತನೆ ಆಗುವುದಿಲ್ಲವೋ ಅಂತಹ ಸಾಲಪತ್ರಕ್ಕೆ ನಾವೇನಂತ ಕರಿತೀವಿ? ಪರಿವರ್ತನೆ ಆಗಲಾರದ ಸಾಲಪತ್ರ ಅಂತ ನಾವಲ್ಲಿ ಕರಿತೀವಿ, ವಿಚ್ ಈಸ್ ನಾಟ್ ಕನ್ವರ್ಟೆಡ್ ಇಂಟು ಶೇರ್ಸ್. ಆಮೇಲೆ ನೆಕ್ಸ್ಟ್ ಒನ್ ಈಸ್ ಕನ್ಸಿಡರ್ ಆ್ಯಸ್ ಅ ಫಸ್ಟ್ ಡಿಬೆಂಚರ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕನ್ಸಿಡರ್ ಆ್ಯಸ್ ಅ ಫಸ್ಟ್ ಡಿಬೆಂಚರ್, ಪ್ರಥಮ ಸಾಲಪತ್ರ ಅಂತ ನಾವಲ್ಲಿ ಕರಿತೀವಿ. ಫಸ್ಟ್ ಡಿಬೆಂಚರ್ ಮೀನ್ಸ್ ವಾಟ್? ದ ಡಿಬೆಂಚರ್ which is issued at the beginning, the debenture which is issued at the beginning, ಪ್ರಥಮವಾಗಿ ನಾವು ಸಾಲಪತ್ರವನ್ನು ಹೊರಡಿಸಿದರೆ ಅಂತಹ ಸಾಲಪತ್ರಕ್ಕೆ ನಾವೇನಂತ ಕರಿತೀವಿ? ಪ್ರಥಮ ಸಾಲಪತ್ರ ಅಂತ ಕರಿತೀವಿ. ಸೊ ದ ಡಿಬೆಂಚರ್ ವಿಚ್ ಈಸ್ ಇಶ್ಯೂಡ್ at first, at the beginning only, if we issue the debenture, that is considered as a first debenture. ಪ್ರಥಮವಾಗಿ ನಾವು ಸಾಲಪತ್ರವನ್ನು ಹೂಡಿಕೆ ಮಾಡಿದಾಗ, ಸಾಲಪತ್ರವನ್ನು ಹೊರಡಿಸಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಪ್ರಥಮ ಸಾಲಪತ್ರ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ಸೆಕೆಂಡ್ ಡಿಬೆಂಚರ್ ಅಂತ ನಾವಲ್ಲಿ ಕರಿತೀವಿ, ದ್ವಿತೀಯ ಸಾಲಪತ್ರ. ದ ಸೆಕೆಂಡ್ ಡಿಬೆಂಚರ್ ಮೀನ್ಸ್ ದ ಡಿಬೆಂಚರ್ ವಿಚ್ ಈಸ್ ಇಶ್ಯೂಡ್ ಆಫ್ಟರ್ ಫಸ್ಟ್ ಡಿಬೆಂಚರ್ ಅಂತ ನಾವಲ್ಲಿ ಕರಿತೀವಿ. ಯಾವ ಸಾಲಪತ್ರವನ್ನು ಪ್ರಥಮ ಸಾಲಪತ್ರವಾದ ನಂತರ ಹೊರಡಿಸಿದರೆ ಅದಕ್ಕೆ ನಾವೇನಂತ ಕರಿತೀವಿ? ಸೆಕೆಂಡ್ ಡಿಬೆಂಚರ್, ದ್ವಿತೀಯ ಸಾಲಪತ್ರ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಟುಡೇ ಐ ಹ್ಯಾವ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಟೈಪ್ಸ್, ರಿಮೈನಿಂಗ್ ಟೈಪ್ಸ್. ಸೊ ವಾಟ್ ಆರ್ ದೋಸ್? ಕನ್ವರ್ಟೇಬಲ್ ಡಿಬೆಂಚರ್ ಬಗ್ಗೆ ಹೇಳಿದೆವು ನಾವು. ಕನ್ವರ್ಟೇಬಲ್ ಡಿಬೆಂಚರ್ ಅಂದ್ರೆ ವಿಚ್ ಈಸ್ ಈಸಿಲಿ ಕನ್ವರ್ಟೆಡ್ ಇಂಟು ಶೇರ್. ಯಾವ ಡಿಬೆಂಚರು ಶೇರ್ ಆಗಿ ಕನ್ವರ್ಟ್ ಆಗುತ್ತೋ ಅಂಥ ಡಿಬೆಂಚರ್ಗೆ ನಾವೇನಂತ ಕರಿತೀವಿ? ಕನ್ವರ್ಟೇಬಲ್ ಡಿಬೆಂಚರ್ ಅಂತ ಕರಿತೀವಿ. ಸೊ ಯಾವ ಸಾಲಪತ್ರವು ಸುಲಭವಾಗಿ ಶೇರ್ ಆಗಿ ಪರಿವರ್ತನೆ ಆಗುತ್ತದೋ ಅಂತಹ ಸಾಲಪತ್ರಕ್ಕೆ ಪರಿವರ್ತಿಸಬಹುದಾದ ಸಾಲಪತ್ರ ಅಂತ ಕರಿತೀವಿ. ಆಮೇಲೆ ಏನು ಡಿಸ್ಕಸ್ ಮಾಡಿದ್ದೀವಿ? ನಾನ್ ಕನ್ವರ್ಟೇಬಲ್ ಡಿಬೆಂಚರ್, ಪರಿವರ್ತನೆ ಮಾಡಲಾರದ ಸಾಲಪತ್ರ. ವಿಚ್ ಡಿಬೆಂಚರ್ ಈಸ್ ನಾಟ್ ಈಸಿಲಿ ಕನ್ವರ್ಟೆಡ್ ಇಂಟು ಶೇರ್ಸ್, ಯಾವುದು ಶೇರ್ ಆಗಿ ಪರಿವರ್ತನೆ ಆಗುವುದಿಲ್ಲವೋ ಅದಕ್ಕೆ ನಾವೇನಂತ ಕರಿತೀವಿ? ನಾನ್ ಕನ್ವರ್ಟೇಬಲ್ ಅಂತ ಕರಿತೀವಿ. ಆಮೇಲೆ ರಿಡೀಮೇಬಲ್ ಬಗ್ಗೆ ಹೇಳಿದ್ದೀವಿ. ರಿಡೀಮೇಬಲ್ ಅಂದರೆ ಏನ್ರಿ? ವಿಚ್ ಈಸ್ ರೀಪೇಡ್ ವಿದಿನ್ ದ ಲೈಫ್ ಟೈಮ್, ಅಂದರೆ ಕಂಪ್ನಿ ಜೀವಿತ ಅವಧಿಯ ಒಳಗಡೆ ಅದನ್ನು ರಿಡೀಮ್ ಮಾಡಿದ್ದೀವಿ ಅಂದ್ರೆ, ರೀಪೇ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಏನಾಗುತ್ತೆ ರೀ? ರಿಡೀಮೇಬಲ್ ಅಂತ ಕರಿತೀವಿ. ಆಮೇಲೆ ಈ ರಿಡೀಮೇಬಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ರಿಡೀಮೇಬಲ್ ಅಂದರೆ ವಿದಿನ್ ಲೈಫ್ ಟೈಮ್ ಡಿಬೆಂಚರನ್ನು ನಾವು ಇಶ್ಯೂ ಮಾಡಲಿಕ್ಕೆ ಬರೋದೇ ಇಲ್ಲ. ವಿದಿನ್ ದ ಲೈಫ್ ಟೈಮ್ ವಿ ಆರ್ ಅನೇಬಲ್ ಟು ಇಶ್ಯೂ ದ ಡಿಬೆಂಚರ್, ದಟ್ ಈಸ್ ಕನ್ಸಿಡರ್ ಆಸ್ ಅ ಈ ರಿಡೀಮೇಬಲ್ ಡಿಬೆಂಚರ್, ಪರಿವರ್ತನೆ ಮಾಡಲಾರದ ಸಾಲಪತ್ರ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಮತ್ತೇನು ಡಿಸ್ಕಸ್ ಮಾಡಿದ್ವಿ? ಫಸ್ಟ್ ಡಿಬೆಂಚರ್. ಫಸ್ಟ್ ಅಂದ್ರೆ ವಿಚ್ ಈಸ್ ಇಶ್ಯೂಡ್ ಅಟ್ ಬಿಗಿನಿಂಗ್, ಫಸ್ಟಿಗೆ ನಾವು ಡಿಬೆಂಚರನ್ನು ಇಶ್ಯೂ ಮಾಡಿದ್ದೀವಿ ಅಂದ್ರೆ ಅದು ಫಸ್ಟ್ ಡಿಬೆಂಚರ್ ಆಗುತ್ತೆ. ಆಮೇಲೆ ಸೆಕೆಂಡ್ ಡಿಬೆಂಚರ್ ಅಂದ್ರೆ ಏನು? ವಿಚ್ ಈಸ್ ಇಶ್ಯೂಡ್ ಆಫ್ಟರ್ ಫಸ್ಟ್ ಡಿಬೆಂಚರ್, ಪ್ರಥಮ ಸಾಲಪತ್ರದ ನಂತರ ಹೊರಡಿಸುವ ಸಾಲಪತ್ರ ಯಾವುದ್ರಿ? ಸೆಕೆಂಡ್ ಡಿಬೆಂಚರ್. ನೆಕ್ಸ್ಟ್ ವಿ ವಾಂಟ್ ಟು ಡಿಸ್ಕಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ವಿಚ್ ಈಸ್ ಆಸ್ಕ್ಡ್ ರಿಪಿಟೇಟಿವ್ಲಿ, ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡಿಬೆಂಚರ್. ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಶೇರ್ಸ್ ಮತ್ತು ಡಿಬೆಂಚರ್ಸ್ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ. ಷೇರು ಹಾಗೂ ಸಾಲಪತ್ರ ಅಂತ ನಾವಲ್ಲಿ ಕರಿತೀವಿ, ಶೇರ್ಸ್ ಆ್ಯಂಡ್ ಡಿಬೆಂಚರ್. ನಾವು ಮೂವ್ ಆನ್ ಟು ದ ಫಸ್ಟ್ ಪಾಯಿಂಟ್, ಓನರ್ಶಿಪ್ ಅಂತ ಕರಿತೀವಿ ನಾವು. ಫಸ್ಟ್ ಪಾಯಿಂಟ್ ಡಿಫ್ರೆನ್ಸ್ ಬರೆಯುವಾಗ ಯಾವಾಗಲೂ ಫಸ್ಟ್ ಪಾಯಿಂಟ್ ಬರೀಬೇಕು, ಆಮೇಲೆ ಡಿಫ್ರೆನ್ಸ್ ಬೇಸಿಸ್ ಬರೀಬೇಕು. ಓಕೆ, ಫಸ್ಟ್ ಓನರ್ಶಿಪ್ ಅಂತ ವಿಚಾರ ಮಾಡೋಣ. ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಮಾಲೀಕತ್ವದ ಆಧಾರದ ಮೇಲೆ. ನಾವು ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, shareholders are called as the owners, debenture holders are called as the creditors of a company. Now what it means? Shareholders are called as the owners or the members of a company, and debenture holders are called as the creditors of a company. ಇದರ ಅರ್ಥ ಏನು ಅಂದ್ರೆ, ಷೇರುದಾರರು ಕಂಪನಿಯ ಮಾಲೀಕರಾಗಿರುತ್ತಾರೆ ಹಾಗೂ ಸಾಲಪತ್ರದಾರರು ಕಂಪನಿಯ ಸಾಲಿಗರಾಗಿರುತ್ತಾರೆ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಓನರ್ಶಿಪ್ ಈಸ್ ಇನ್ ದ ಹ್ಯಾಂಡ್ ಆಫ್ ಶೇರ್ ಹೋಲ್ಡರ್ and creditor means they are given a money in the form of debenture. So ಅದು ಪಾಯಿಂಟನ್ನು ಕನ್ಸಿಡರ್ ಮಾಡ್ಬೋದು. ಮೊದಲೇ ಪಾಯಿಂಟ್ ಏನು ರೀ? ಓನರ್ಶಿಪ್, ಮಾಲೀಕತ್ವ. ದೆನ್ ಹೂ ಆರ್ ದ ಓನರ್? ಶೇರ್ ಹೋಲ್ಡರ್ಸ್ ಆರ್ ದ ಓನರ್
ದೆನ್ ವಾಟ್ ಅಬೌಟ್ ಡಿಬೆಂಚರ್ ಹೋಲ್ಡರ್ಸ್? ದೇ ಆರ್ ಕ್ರೆಡಿಟರ್ಸ್ ಆಫ್ ಅ ಕಂಪ್ನಿ. ಅಂದರೆ ಡಿಬೆಂಚರ್ ಹೋಲ್ಡರ್ ಏನಂತ ಕರಿತೀವಿ ನಾವು? ಕ್ರೆಡಿಟರ್ಸ್ ಆಫ್ ಅ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ರೇಟ್ ಅಂತ ಬರೀವಿ ನಾವು. ರೇಟ್, ಫಿಕ್ಸ್ ರೇಟ್, ಸ್ಥಿರ ದರ ಅಂತ ಕರಿತೀವಿ. ಶೇರ್ ಹೋಲ್ಡರ್ಸ್ ವಿಲ್ ನಾಟ್ ಗೆಟ್ ದ ಫಿಕ್ಸ್ ರೇಟ್ ಆಫ್ dividend except preference share. Now I'll repeat once again. Shareholders is not supposed to get fixed rate of dividend except preference shares. ಷೇರುದಾರರು ಸ್ಥಿರ ಲಾಭಾಂಶವನ್ನು ಪಡೆಯುವುದಿಲ್ಲ ಪ್ರಾಶಸ್ತ್ಯದ ಷೇರುದಾರರನ್ನು ಹೊರತುಪಡಿಸಿ. ಅಂದರೆ ಇದರ ಅರ್ಥ ಏನು ರೀ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಸಿಗುತ್ತೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಏನು ಸಿಗುತ್ತೆ ರೀ? ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಸಿಗುತ್ತೆ. Whereas in case of a debenture holders, they are getting the fixed rate of interest. Now what it means? Debenture holders are getting the fixed rate of interest. ಅಂದರೆ ಇದರ ಅರ್ಥ ಏನು ರೀ? ಸಾಲಪತ್ರದಾರರು ಸ್ಥಿರ ಬಡ್ಡಿಯನ್ನು ಪಡೆಯುತ್ತಾರೆ. ನೋಡಿ ವ್ಯತ್ಯಾಸ ಹೆಂಗು? ಷೇರುದಾರರು ಸ್ಥಿರ ಲಾಭಾಂಶವನ್ನು ಪಡೆಯುವುದಿಲ್ಲ, ಆದರೆ ಸಾಲಪತ್ರದಾರರು ಸ್ಥಿರ ಬಡ್ಡಿಯನ್ನು ಪಡೆಯುತ್ತಾರೆ. ಆದರೆ ವ್ಯತ್ಯಾಸ ಏನು ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಫಿಕ್ಸ್ ಸಿಗುತ್ತೆ. ಬಟ್ ಶೇರ್ ಹೋಲ್ಡರ್ ಅಂತ ಬರೆಯುವಾಗ ನೀವೇನಂತ ಬರೀಬೇಕ್ರಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಾಟ್ ಗೆಟ್ ದ ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಅಂತ ಬರೀಬೇಕು. ಈ ಕಡೆ ಏನು ಬರೀಬೇಕ್ರಿ? ಡಿಬೆಂಚರ್ ಹೋಲ್ಡರ್ಸ್ ಗೆಟಿಂಗ್ ದ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಪ್ರಾಫಿಟ್ ಅಂತ ವಿಚಾರ ಮಾಡೋಣ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಪ್ರಾಫಿಟ್, ಲಾಭದ ಆಧಾರದ ಮೇಲೆ ಶೇರ್ ಹೋಲ್ಡರ್ಸ್ ಈಸ್ ಗೆಟಿಂಗ್ ಪ್ರಾಫಿಟ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್. ಶೇರ್ ಹೋಲ್ಡರ್ಸ್ ಗೆಟಿಂಗ್ ಪ್ರಾಫಿಟ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್. ಅಂದರೆ ಏನು ರೀ? ಷೇರುದಾರರು ಲಾಭಾಂಶವನ್ನು ಕಂಪ್ನಿಯ ಲಾಭದ ಆಧಾರದ ಮೇಲೆ ಪಡೆಯುತ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಅಂದರೆ ಕಂಪ್ನಿ ಲಾಭ ಇದ್ದರೆ ಷೇರುದಾರರು ಲಾಭಾಂಶವನ್ನು ಪಡೆಯುತ್ತಾರೆ. ಆಮೇಲೆ ಈ ಕಡೆ ಏನು ಅಂತ ವಿಚಾರ ಮಾಡೋದು? ಡಿಬೆಂಚರ್ ಹೋಲ್ಡರ್ಸ್ ಪ್ರಾಫಿಟ್ ಈಸ್ ಡಿಬೆಂಚರ್ ಹೋಲ್ಡರ್ಸ್ ಗೆಟಿಂಗ್ ಇಂಟ್ರೆಸ್ಟ್ ಈವನ್ ದೆನ್ ದೇರ್ ಈಸ್ ಅ ನೋ ಪ್ರಾಫಿಟ್. ಅಂದರೆ ಇದರ ಅರ್ಥ ಏನು ರೀ? ಸಾಲಪತ್ರದಾರರು ಕಂಪ್ನಿಯಲ್ಲಿ ಲಾಭ ಇದ್ದರೂ ಅಷ್ಟೇ, ನಷ್ಟ ಇದ್ದರೂ ಅಷ್ಟೇ ಕಂಪ್ನಿಯಿಂದ ಹಣವನ್ನು ಪಡೆಯುತ್ತಾರೆ. ಅಂದರೆ ಇದರ ಅರ್ಥ ಏನಂತ ಹೇಳ್ಬೋದು ನಾವು? ಶೇರ್ ಹೋಲ್ಡರ್ಸ್ ಈಸ್ ಗೆಟ್ ದ ರಿಟರ್ನ್ ಓನ್ಲಿ ಇಫ್ ದೆರ್ ಇಸ್ ಅ ಪ್ರಾಫಿಟ್. ಶೇರ್ ಹೋಲ್ಡರ್ ವಿಲ್ ಗೆಟ್ ದ ರಿಟರ್ನ್ ಓನ್ಲಿ ಇಫ್ ದೆರ್ ಇಸ್ ಅ ಪ್ರಾಫಿಟ್. ಷೇರುದಾರರು ಲಾಭಾಂಶವನ್ನು ಪಡೆಯಬೇಕಾದರೆ ಕಂಪನಿಯಲ್ಲಿ ಕಡ್ಡಾಯವಾಗಿ ಲಾಭವಿರಬೇಕು. ಲಾಭವಿದ್ದರೆ ಮಾತ್ರ ಅವರು ಲಾಭಾಂಶವನ್ನು ಪಡೆಯುತ್ತಾರೆ. ಆದರೆ ಡಿಬೆಂಚರ್ ಹೋಲ್ಡರ್ ಹಾಗಿಲ್ಲ. ಕಂಪ್ನಿಯಲ್ಲಿ ಪ್ರಾಫಿಟ್ ಇದ್ದರೂ ಅಷ್ಟೇ, ಲಾಸ್ ಇದ್ದರೂ ಅಷ್ಟೇ, ದೇ ವಿಲ್ ಗೆಟ್ ದ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಡಿಬೆಂಚರ್. ಸೊ ಏನಂತ ಹೇಳ್ಬೋದು ನಾವಲ್ಲಿ? ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ದ ರಿಟರ್ನ್ ಇಫ್ ದೇರ್ ಈಸ್ ಅ ಓನ್ಲಿ ಪ್ರಾಫಿಟ್. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಶೇರ್ ಹೋಲ್ಡರ್ ವಿಲ್ ಗೆಟ್ ದ ರಿಟರ್ನ್ ಇಫ್ ದೇರ್ ಈಸ್ ಅ ಓನ್ಲಿ ಪ್ರಾಫಿಟ್. ಅಂದರೆ ಷೇರುದಾರರು ಲಾಭವಿದ್ದರೆ ಮಾತ್ರ ಲಾಭಾಂಶವನ್ನು ಹೊಂದುತ್ತಾರೆ. ಆದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಹಾಗಿಲ್ಲ. ಈವನ್ ದೆನ್ ದೇರ್ ಈಸ್ ಅ ಪ್ರಾಫಿಟ್ ಆರ್ ಲಾಸ್, ದೇ ವಿಲ್ ಗೆಟ್ ದ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ವೋಟಿಂಗ್ ಪವರ್ ಅಂತ ವಿಚಾರ ಮಾಡೋಣ. ವೋಟಿಂಗ್ ಪವರ್ ಅಂದರೆ ಇದೆ ಮತದಾನದ ಅಧಿಕಾರ, ಮತದಾನದ ಹಕ್ಕು ಅಂತಂದು. ವೋಟಿಂಗ್ ಪವರ್. ನೌ ಆನ್ ದ ಬೇಸಿಸ್ ಆಫ್ ವೋಟಿಂಗ್ ಪವರ್, ಹೌ ವಿ ಶುಡ್ ಡಿಫ್ರೆನ್ಶಿಯೇಟ್ ದ shares and debentures. Usually shareholders are having the voting power. Which shareholder? Equity shareholders are having the voting power. ಸಾಮಾನ್ಯ ಷೇರುದಾರರಿಗೆ ಮತವನ್ನು ಚಲಾಯಿಸುವ ಹಕ್ಕು ಇರುತ್ತದೆ. Equity shareholders is having voting power. Whereas in case of debenture holders are not having any power. Debenture holders are not having any ಪವರ್ ಅಂತ ನಾವಲ್ಲಿ ಕರಿತೀವಿ. ಯಾವ ರೀತಿ ಇದನ್ನು ವಿಚಾರ ಮಾಡ್ಬೋದು ಅಂದರೆ, ಸಾಮಾನ್ಯ ಷೇರುದಾರರಿಗೆ ಕಂಪ್ನಿಯ ಸಭೆಯಲ್ಲಿ ಮತವನ್ನು ಚಲಾಯಿಸುವ ಹಕ್ಕು ಇರುತ್ತದೆ. ಆದರೆ ಸಾಲಪತ್ರದಾರರಿಗೆ ಮತವನ್ನು ಚಲಾಯಿಸುವ ಯಾವುದೇ ಹಕ್ಕು ಇರೋದಿಲ್ಲ. ನೋಡಿ ಎಷ್ಟು ಕ್ಲಿಯರ್ ಐತ್ರಿ ಇಲ್ಲಿ. ಶೇರ್ ಹೋಲ್ಡರ್ಸ್ ಈಸ್ ಹ್ಯಾವಿಂಗ್ ಅಥಾರಿಟಿ ಟು ಎಕ್ಸರ್ಸೈಸ್ ದ ವೋಟ್. ದೆನ್ ವಿಚ್ ಶೇರ್ ಹೋಲ್ಡರ್? ಓನ್ಲಿ ಇಕ್ವಿಟಿ ಶೇರ್ ಹೋಲ್ಡರ್. ಓನ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಈಸ್ ಹ್ಯಾವಿಂಗ್ ಅಥಾರಿಟಿ ಟು ಎಕ್ಸರ್ಸೈಸ್ ದ ವೋಟ್ ಇನ್ ಮೀಟಿಂಗ್. ಅಂದರೆ ಯಾವುದೇ ಸಭೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಷೇರುದಾರರು ಮತವನ್ನು ಚಲಾಯಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಆದರೆ ಸಾಲಪತ್ರದಾರರು ಯಾವುದೇ ಮತವನ್ನು ಚಲಾಯಿಸುವ ಹಕ್ಕನ್ನು ಹೊಂದಿರುವುದಿಲ್ಲ. ಸೊ ಸಾಲಪತ್ರದಾರರು ಯಾವುದೇ ಮತವನ್ನು ಚಲಾಯಿಸುವ ಹಕ್ಕನ್ನು ಹೊಂದಿರೋದು. ನೆಕ್ಸ್ಟ್ ಡಿಫರೆನ್ಸ್ ಈಸ್ ರೀಪೇಮೆಂಟ್ ಅಂತ ವಿಚಾರ ಮಾಡೋಣ. ರೀಪೇಮೆಂಟ್ ಅಂದರೆ ಮರಳಿ ಒದಗಿಸುವಿಕೆ. ಯೂಶ್ವಲಿ shares cannot be repaid. Shares cannot be repaid within the lifetime.
ಸಾಮಾನ್ಯವಾಗಿ ಷೇರು ರೀಪೇ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಅಂದರೆ ಕಂಪ್ನಿಯವರು ವಾಪಸ್ ಕೊಡೋದಿಲ್ಲ ಶೇರ್ಸನ್ನು. ಬಟ್ ಡಿಬೆಂಚರ್ಸ್ ಕ್ಯಾನ್ ಬಿ ರಿಡೀಮ್ಡ್. ವಾಟ್ ಇಟ್ ಮೀನ್ಸ್? ಡಿಬೆಂಚರ್ಸ್ ಕ್ಯಾನ್ ಬಿ ರಿಡೀಮ್ಡ್, ಆದರೆ ಸಾಲ ಪತ್ರವನ್ನು ನಾವು ವಾಪಸ್ ಮಾಡಬಹುದು. ಸೊ ವಾಟ್ ಇಟ್ ಮೀನ್ಸ್? ಡಿಬೆಂಚರ್ಸ್ ಕ್ಯಾನ್ ಬಿ ರಿಡೀಮ್ಡ್. ನೆಕ್ಸ್ಟ್ ಡಿಫರೆನ್ಸ್ ಈಸ್ ಕನ್ವರ್ಟೆಬಿಲಿಟಿ ಅಂತ ವಿಚಾರ ಮಾಡೋಣ. ಪರಿವರ್ತನೆ, ಕನ್ವರ್ಟೆಬಿಲಿಟಿ. ನಾವು ಶೇರ್ಸ್ ಕೆನಾಟ್ ಬಿ ಕನ್ವರ್ಟೆಡ್. ಶೇರ್ಸ್ ಕೆನಾಟ್ ಬಿ ಕನ್ವರ್ಟೆಡ್ ಎಕ್ಸೆಪ್ಟ್ ಪ್ರಿಫರೆನ್ಸ್ ಶೇರ್. ನೋಡಿರಿ, ಶೇರನ್ನು ನಾವು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ, ಆದರೆ ಪ್ರಾಶಸ್ತ್ಯದ ಶೇರನ್ನು ಹೊರತುಪಡಿಸಿ. ಪ್ರಿಫರೆನ್ಸ್ ಶೇರ್ ಇದ್ದುದು ಇಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಮಾಡ್ಬೋದು, ಬಟ್ ಇಕ್ವಿಟಿ ಶೇರ್ ಇದ್ದುದು ಪ್ರಿಫರೆನ್ಸ್ ಶೇರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಏನಂತ ಬರೀಬೇಕ್ರಿ ಇಲ್ಲಿ? ಶೇರ್ಸ್ ಕೆನಾಟ್ ಬಿ ಕನ್ವರ್ಟೆಡ್ ಎಕ್ಸೆಪ್ಟ್ ಪ್ರಿಫರೆನ್ಸ್ ಶೇರ್. ಶೇರನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ, ಪ್ರಾಶಸ್ತ್ಯದ ಶೇರನ್ನು ಹೊರತುಪಡಿಸಿ. ಬಟ್ ಡಿಬೆಂಚರ್ ಒಳಗೆ ಹೆಂಗೆ ಬರೀಬೇಕ್ರಿ? ಡಿಬೆಂಚರ್ಸ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್. ಡಿಬೆಂಚರ್ಸನ್ನು ಏನು ಮಾಡ್ಬೋದು? ನಾವು ಪರಿವರ್ತನೆ ಮಾಡಬಹುದಾಗಿದೆ. ಡಿಬೆಂಚರ್ಸನ್ನು ಏನು ಮಾಡ್ಬೋದು ರೀ? ಪರಿವರ್ತನೆ ಮಾಡ್ಬೋದು. ಆ್ಯಂಡ್ ಅನದರ್ ಪಾಯಿಂಟ್ ಈಸ್ ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್. ವೈಂಡಿಂಗ್ ಅಪ್ ಅಂದರೆ ವ್ಯವಹಾರ ಕೊನೆಗೊಳ್ಳುವಿಕೆ. ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಶೇರ್ಸ್ ಗೆಟ್ ಅಟ್ ಲಾಸ್ಟ್. ಪ್ರಯಾರಿಟಿ ಈಸ್ ಅಟ್ ಲಾಸ್ಟ್ ಅಂದರೆ ಏನು? ಕಂಪ್ನಿ ಕೊನೆಗೊಂಡಾಗ ಷೇರುದಾರರಿಗೆ ಹಣವು ಕೊನೆಯದಾಗಿ ಸಿಗುತ್ತದೆ. ಆದರೆ ಡಿಬೆಂಚರ್ ಹೋಲ್ಡರ್ಸ್ ಹಾಗಿಲ್ಲ. ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಗೆಟ್ ಪ್ರಯರ್ ಟು ಶೇರ್ ಹೋಲ್ಡರ್. ವಾಟ್ ಇಟ್ ಮೀನ್ಸ್ ಪ್ರಯರ್ ಟು ಶೇರ್ ಹೋಲ್ಡರ್? ಸಾಲಪತ್ರದಾರರಿಗೆ ಅವರಿಗೆ ಸಿಗತಕ್ಕಂತಹ ಲಾಭಾಂಶವು ಅಥವಾ ಹಣವು ಯಾರ್ಕಿಂತ ಮುಂಚೆ ಇರ್ತೈತೆ ರೀ? ಶೇರ್ ಹೋಲ್ಡರ್ಗಿಂತ ಮುಂಚೆ ಇರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ, ಶೇರ್ ಹೋಲ್ಡರ್ ವಿಲ್ ಗೆಟ್ ದ ಮನಿ ಆಟ್ ಲಾಸ್ಟ್. ಶೇರ್ ಹೋಲ್ಡರ್ ವಿಲ್ ಗೆಟ್ ಮನಿ ಆಟ್ ಲಾಸ್ಟ್. ಬಟ್ ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಗೆಟ್ ಮನಿ ಬಿಫೋರ್ ಶೇರ್ ಹೋಲ್ಡರ್. ವಾಟ್ ಈಸ್ ದ ವರ್ಡ್? ಬಿಫೋರ್ ಶೇರ್ ಹೋಲ್ಡರ್. ಶೇರ್ ಅಥವಾ ಈ ಸಿಂಪಲ್ ಲ್ಯಾಂಗ್ವೇಜ್ ಹೇಳಬೇಕು ಅಂದರೆ, ಶೇರ್ ಹೋಲ್ಡರ್ ವಿಲ್ ಗೆಟ್ ಮನಿ ಆಫ್ಟರ್ ಡಿಬೆಂಚರ್ ಹೋಲ್ಡರ್, ವೆರಾಸ್ ಡಿಬೆಂಚರ್ ಹೋಲ್ಡರ್ ಗೆಟ್ ಮನಿ ಬಿಫೋರ್ ಶೇರ್ ಹೋಲ್ಡರ್. ಇಟ್ ಈಸ್ ವೆರಿ ಈಸಿ. ಅಂದರೆ ಹೆಂಗೆ ತಿಳ್ಕೊಬೋದು ಅಂದರೆ, ಷೇರುದಾರರು ಸಾಲಪತ್ರದಾರರ ನಂತರ ಹಣವನ್ನು ಪಡೆಯುತ್ತಾರೆ, ಆದರೆ ಸಾಲಪತ್ರದಾರರು ಷೇರುದಾರರಿಗಿಂತ ಮುಂಚೆ ಹಣವನ್ನು ಪಡೆಯುತ್ತಾರೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್? ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ರೀ? ಶೇರ್ ಹೋಲ್ಡರ್ ವಿಲ್ ಗೆಟ್ ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಗೆಟ್ ಬಿಫೋರ್ ಶೇರ್ ಹೋಲ್ಡರ್, ವೆರಾಸ್ ಶೇರ್ ಹೋಲ್ಡರ್ ವಿಲ್ ಗೆಟ್ ಆಫ್ಟರ್ ಡಿಬೆಂಚರ್ ಹೋಲ್ಡರ್ಸ್ ಅಂತ ನಾವು ಅಲ್ಲಿ ಕರಿಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೆಕ್ಯೂರಿಟಿ ಅಂತ ವಿಚಾರ ಮಾಡೋದು. ಸೆಕ್ಯೂರಿಟಿ ಅಂದರೆ ಭದ್ರತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆನ್ ದ ಬೇಸಿಸ್ ಆಫ್ ಸೆಕ್ಯೂರಿಟಿ ಹೌ ವಿ ಕ್ಯಾನ್ ಡಿವೈಡ್? ಸೊ ಯೂಶುವಲಿ debenture holders are more secured. Now what it means? Debenture holders are more secured, whereas shareholders are not secured except preference share. ನೋಡಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರಲ್ಲಿ? ಸಾಲಪತ್ರದಾರರು ಹೆಚ್ಚಿನ ಭದ್ರತೆಯನ್ನು ಹೊಂದಿರುತ್ತಾರೆ. ಅದರ ಹೆಸರೈತೆ ಸೆಕ್ಯೂರ್ಡ್ ಡೆಟ್ ಅಂತ ಕರೀತಾರೆ. ಡಿಬೆಂಚರ್ ಹೋಲ್ಡರ್ ಏನಂತ ಕರೀತಾರೆ? ಸೆಕ್ಯೂರ್ಡ್ ಡೆಟ್, ಭದ್ರತೆಯಿಂದ ಕೂಡಿದ ಸಾಲ. ಯಾಕೆ ಅದಕ್ಕೆ ಸೆಕ್ಯೂರ್ಡ್ ಡೆಟ್ ಅಂತ ಕರೀತಾರೆ ಡಿಬೆಂಚರ್ ಹೋಲ್ಡರ್ಗೆ? ಬಿಕಾಸ್ ಎವ್ರಿ ಇಯರ್ ಇಂಟ್ರೆಸ್ಟ್ ಈಸ್ ಸಪೋಸ್ ಟು ಪೇ. ಸೊ ಎವ್ರಿ ಇಯರ್ ಅವ್ರಿಗೆ ಏನು ಕೊಡ್ತೀವಿ ನಾವು? ಇಂಟ್ರೆಸ್ಟನ್ನು ಕೊಡ್ತೀವಿ, ಬಡ್ಡಿಯನ್ನು ಕೊಡ್ತೀವಿ. ಹಾಗಾಗಿ ಸೆಕ್ಯೂರ್ಡ್ ಇರುತ್ತೆ ಅದು. ಬಟ್ ಶೇರ್ಸ್ ಹಾಗಿಲ್ಲ. ಶೇರ್ಸ್ ಯಾವಾಗಲೂ ರಿಸ್ಕ್ನಿಂದ ಇರುತ್ತೆ. ಇಕ್ವಿಟಿ ಶೇರ್ ಸಾಮಾನ್ಯವಾಗಿ ಇಕ್ವಿಟಿ ಶೇರ್ ಈಸ್ ದ ರಿಸ್ಕ್ ಓರಿಯೆಂಟೆಡ್ ಶೇರ್. ವೈ? ಬಿಕಾಸ್ ಇಫ್ ದೇರ್ ಈಸ್ ಅ ಪ್ರಾಫಿಟ್ ದೇ ವಿಲ್ ಗೆಟ್ ಮನಿ, ಇಫ್ ದೇರ್ ಈಸ್ ಅ ಲಾಸ್ ದೇ ವಿಲ್ ಬಿಯರ್ ದ ರಿಸ್ಕ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಪಾಯಿಂಟ್ ಏನು ಅಂತ ಅರ್ಥ ಮಾಡ್ಕೋಬೋದು ಅಂದರೆ, ಸೆಕ್ಯೂರಿಟಿ ಭದ್ರತೆ. ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ಲೆಸ್ ಸೆಕ್ಯೂರಿಟಿ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಗೆಟ್ ಮೋರ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಪಾಯಿಂಟ್ ಮುಖಾಂತರ ನಾವು ಏನು ತಿಳ್ಕೊಬೋದು ಅಂದರೆ, ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ಲೆಸ್ ಸೆಕ್ಯೂರಿಟಿ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಗೆಟ್ ಮೋರ್ ಸೆಕ್ಯೂರಿಟಿ. ನೆಕ್ಸ್ಟ್ ಪಾಯಿಂಟ್ ಈಸ್ ನಂಬರ್ ಅಂತಲೂ ವಿಚಾರ ಮಾಡೋದು. ನಂಬರ್ ಅಂದರೆ ಸಂಖ್ಯೆ. ಶೇರ್ ಹೋಲ್ಡರ್ಸ್ ಆರ್ ಮೋರ್ ಇನ್ ನಂಬರ್, ಶೇರ್ ಹೋಲ್ಡರ್ಸ್ ಆರ್ ಮೋರ್ ಇನ್ ನಂಬರ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ಆರ್ ಲೆಸ್ ಇನ್ ನಂಬರ್. ಇಟ್ ಈಸ್ ವೆರಿ ಸಿಂಪಲ್. ಷೇರುದಾರರು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತಾರೆ, ಆದರೆ ಸಾಲಪತ್ರದಾರರು ಸಾಮಾನ್ಯವಾಗಿ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತಾರೆ ಅಂತ ನಾವಲ್ಲಿ ಬರಿಬೋದು. ಶೇರ್ ಹೋಲ್ಡರ್ಸ್ ಆರ್ ಮೋರ್ ಇನ್ ನಂಬರ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ ಆರ್ ಲೆಸ್ ಇನ್ ನಂಬರ್ ಅಂತ ನಾವಲ್ಲಿ ಕರಿಬೋದು. ಆಮೇಲೆ ಫಿಕ್ಸ್ ರೇಟ್ ಎಲ್ಲಿರುತ್ತೆ ರೀ? ಡಿಬೆಂಚರ್ ಹೋಗಿರುತ್ತೆ. ಫಿಕ್ಸ್ ರೇಟ್ ಎಲ್ಲಿರೋಂಗಿಲ್ಲ, ಶೇರ್ಸ್ ಹೋಗಿರಂಗಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡಿಬೆಂಚರ್. ಸೊ ಕೀ ಪಾಯಿಂಟ್ ಪ್ರಕಾರ ನಾವು ಅನಲೈಸ್ ಮಾಡೋಣ. ಸೊ ಆ ಪ್ರಕಾರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ರೇಟ್ ಅಂತ ಬರಿಬೇಕು. ಕೀ ಪಾಯಿಂಟ್ ರೇಟ್. ಫಿಕ್ಸ್ ರೇಟ್ ಇರೋದಿಲ್ಲ ಎಲ್ಲಿ? ಶೇರ್ಸ್ ಹೋಗಿ. ಫಿಕ್ಸ್ ರೇಟ್ ಇರುತ್ತೆ ಎಲ್ಲಿ? ಡಿಬೆಂಚರ್ ಒಳಗೆ.
ಓನರ್ ಎಲ್ಲಿರ್ತಾರೆ? ಶೇರ್ಸ್. ಕ್ರೆಡಿಟರ್ ಎಲ್ಲಿರ್ತಾರೆ? ಡಿಬೆಂಚರ್. ಲೆಸ್ ಇನ್ ನಂಬರ್ ಡಿಬೆಂಚರ್, ಮೋರ್ ಇನ್ ನಂಬರ್ ಶೇರ್ ಹೋಲ್ಡರ್ಸ್. ಓನರ್ ಆಫ್ ಅ ಕಂಪ್ನಿ ಶೇರ್ ಹೋಲ್ಡರ್, ಕ್ರೆಡಿಟರ್ ಆಫ್ ಅ ಕಂಪ್ನಿ ಡಿಬೆಂಚರ್ ಹೋಲ್ಡರ್. Dividend is paid shareholder, interest is paid debenture holders. So this is all about the difference between shares and debenture. Thanks for watching my live class. Remaining we'll see next. Thank you.